ಹುಲಿ ಹುಲಿ ಅಂತ ಹೇಳಿದ್ರು ಇಲ್ಲಿ ಬಂದು ನೋಡಿದ್ರೆ ಹಂದಿ. ಈ ಕಡೆ ಕೇರಳ ಅಲ್ಲ, ಈ ಕಡೆ ಕರ್ನಾಟಕ, ಆ ಕಡೆ ಹೋದ್ರೆ ಕೇರಳ. ಗೋಳಿ ಬಜೆ ಮಾಡಿ ಬಾರೆ ನೀವು. ಕೊಡೆ ಕಡ್ಡಿಯನ್ನು ನಾವು ಲೇತ್ ವರ್ಕ್ ಮಾಡಿದ್ದು. ಫ್ರೆಶ್ ಮೀನುಗಳು. ನೋಡಿ ಗೈಸ್, ನಿಮಗೊಂದು ತೋರಿಸ್ತಾ ಇದೆ ನೋಡಿ. ಇದು ಒಂದು ಮೀನಿನ ಟ್ರ್ಯಾಪ್. ಕೊಟ್ಟ ಮೀನುಗಳೆಲ್ಲ ಈ ಥರ ಇದರಲ್ಲಿ ಟ್ರ್ಯಾಪ್ ಆಗ್ತದೆ. ಇದು ಹೇಗೆ ಅಂದರೆ, ನೀವು ಇಲ್ಲಿ ಕಟ್ ಮಾಡೋದು, ಇದು ಫಸ್ಟ್ ಇಲ್ಲಿ ಹೋಲ್ ಮಾಡಿ ಇದನ್ನು ಹೀಗೆ ಕಟ್ ಮಾಡೋದು. ಕಟ್ ಮಾಡಿಬಿಟ್ಟು ಇದು ನಮಗೆ ಬೇಡ, ಇದು ಯೂಸ್ ಇಲ್ಲ. ಓಕೆ, ಇಲ್ಲಿ ಒಂದು ಹೋಲ್ ಮಾಡಿ ತಂಗಿಸಿ ಇಲ್ಲಿ ಕಟ್ಟಿ ಇಟ್ಕೊಳ್ಳೋದು. ಇದರ ಒಳಗಡೆ ಮೈದಾ ಹಾಕೋದಲ್ಲ, ಹಾಂ ಮೈದಾ ಹಾಕೋದು. ಓಕೆ, ಇದು ನಮಗೆ ಸೆಟ್ ಆಗಿದೆ. ಇದೊಂದು 2-3 kg ಮೀನು ಇಡುವ ಒಂದು ಟ್ರ್ಯಾಪ್ ಇದು. ಓಕೆ, ಮತ್ತು ಇಲ್ಲೆಲ್ಲ ಹೋಲ್ ಮಾಡಲಿಕ್ಕಿದೆ, ಮೈದಾ ಹಾಕಿ ಎಸೆಯೋದು. ಎಷ್ಟು ಬರೋದು ಟ್ರ್ಯಾಪದೆಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಹೀಟ್ ಮಾಡೋದು ಈ ಥರ ಹೋಲ್ ಮಾಡೋದು. ನೀನು ಪೊಟ್ಟ ಥರ ಮಾಡ್ತಾ ಇದೀಯ ಜೀವನ ಒಂದು ಪೊಟ್ಟ ಥರ ಮಾಡಿ ಒಂದು ಕುಪ್ಪಿ ವೇಸ್ಟ್ ಮಾಡ್ದ. ಇದೇ ಒಂಜಿನೆಟ್ಟು ರಡ್ಡು ಮುಜಿ ಹೊಟ್ಟೆ ಹಾಕೊಂಡೆ ಜೀವನ. ಅದು ಆ ತೆಲುಪುಲೆ ಕುಪ್ಪಿ ಇಲ್ಲಿ അങ്ങനെ ഞാനൊരു 5 ಹೊಟ್ಟೆ ಒಂದು ಹೀಟ್ ಮಾಡಿ ಇಡೋದು ನೋಡಿ. ಟಕ ಹೊಡು. ಇವಾಗ ನಿಮ್ಗೆ ಫೈನಲ್ ರಿಸಲ್ಟ್ ಆಮೇಲೆ ತೋರಿಸ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಆಯಿತು. ಹಾಗೆ ಗೈಸ್, ನಾವು ಈಗ ಹೊಸ ಒಂದು ಲೊಕೇಶನ್ಗೆ ಬಂದಿದ್ದೇವೆ. ಸ್ಪಾಟ್ ನಂಬರ್ 3 ಅಲ್ಲ 2 ಸ್ಪಾಟ್ ನಂಬರ್. ಯಾಕೆಂದರೆ ಒಂದೇ ಸ್ಪಾಟ್ಗೆ 2 ದಿನ ಹೋಗಿದ್ವಿ. ತಲಪಾಡಿ, ಇದು ಕಾಣಿಸ್ತಾ ಇರೋದು ಕೇರಳ ಮಂಗಳೂರಿಗೆ ಕನೆಕ್ಟ್ ಆಗುವಂಥ ಲೈನ್. ಇದು ರೈಲ್ವೆ ಹಾಳಿ ಇದು. ಸೊ ನಾವಿವಾಗ ಇಲ್ಲಿ ಸ್ವಲ್ಪ ಸಾಲ್ಟ್ ವಾಟರ್ ಫಿಶಿಂಗ್. ಇವತ್ತು ನಿನ್ನೆ ಮಾಡಿರೋದು ಸ್ವೀಟ್ ವಾಟರ್ಸ್. ಸೊ ಇವತ್ತು ಸಾಲ್ಟ್ ವಾಟರ್ ಫಿಶಿಂಗ್ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸೊ ಗಾಡಿಯೆಲ್ಲ ಇಲ್ಲಿ ಸೈಡ್ಗೆ ಹಾಕಿಬಿಟ್ಟು ಇಲ್ಲಿಂದ ಎಲ್ಲೋ ವಾಕೇಬಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದರು. ಹೋಗ್ತಾ ಇದ್ದೀವಿ. ಎಲ್ಲ ಸೆಟ್ ಆಗಿದ್ದೀವಿ. ಬಾವ ಇದ್ದಾರೆ, ತಮ್ಮ ಇದ್ದಾನೆ, ತೌಸಿಫ್, ಹಮೀಮ್, ಸಾಬಿತ್ ಮತ್ತು ಅನೀಶ್ ಎಲ್ಲರಿದ್ದಾರೆ. ಮತ್ತು ಫಿಶಿಂಗ್ನತ್ತ ನಾವು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬಕೆಟ್ ಅದು ಆ ದೊಡ್ಡ ಮೀನು ಸಿಕ್ಕಿದ್ರೆ ಉಂಟಲ್ಲ, ಹಾಗೆ ತಗೊಂಡು ಬರುವ. ಮಲಗಿಸಿದ್ರೆ ಆಯ್ತು ಅಲ್ಲಿ. ಎಸ್ ಕಮೋನ್ರಾ. ಇದು ಎಂತ ಎಲ್ಲ ತಗೊಳ್ಳಿ ಮರ. ಅದು ರಾಡ್ ರೀಲ್ ತಗೊಳ್ಳಿ. ನೀರು ಸಾಲ್ಟ್ ವಾಟ್ರ್ ನೀರು ತಂದು ಜಲ್ಪಾರ್ದು ಕಾರಿಗೆ ಬೈಜಿ ಅಪ್ಪನ ತೊಂದರೆ ಇಜ್ಜಿ. ಮಳೆ ಬರ್ತಾ ಉಂಟು ತಮ್ಮಿಮ್ಮ, ನೀರು ಬೇಕಾಗಿಲ್ಲ ಕುಡಿಲಿಕ್ಕೆ. ಹಾಂ, ಅದನ್ನ ಇಲ್ಲಿಡು, ಬೇಡ ಅದು ಯಾವುದು ಇದು. ಅವು ಕೂಡ ಮುಲ್ಪ ಸುದ್ದಿ ಆಯ್ತಾ. ಓಕೆ ಹೋಗುವ. ಓಕೆ ಸೆಟ್, ಬನ್ನಿ. ಮೈದಾ ಕೂಡ ಇದೆ ಗೈಸ್. ಬಾಟಲ್ ಮೇಲಿಂದ ಹೋಗೋ ಬಾ, ಯಾರು ಇರುವುದಿಲ್ಲ ಬಾ. ಸೊ ನಾವು ರೈಲ್ವೆ ಹಳಿಯನ್ನು ಹತ್ತುತ್ತಾ ಇದ್ದೇವೆ. ತಲಪಾಡಿ ನದಿ ಇದು ನೋಡಿ. ಬ್ರಿಡ್ಜ್ ಇದೆ, ಇಲ್ಲಿ ಬ್ರಿಡ್ಜ್ ಇದೆ. ಗೈಸ್ ಹೋಗ್ತಾ ಇದ್ದೇವೆ ನಾವೀಗ. ಟ್ರೈನ್ ಬರ್ಬೋದಾ ಈಗ? ಒಂದೇ ಬರ್ತದೆ. ಟೈಮಿಂಗ್ಸ್ ಎಷ್ಟು? ಸೈಡಿಗೆ ಬನ್ನಿ ಮಾರೆ, ಸೈಡಿಗೆ ಬನ್ನಿ. ಐಟಿ ಪಾಸ್ ಆಗಾನ. ನೆಟ್ಟಿ ಬಿಡ್ಸಿ ಐಟಿ ಹೌ ಸೇಫ್. ಹಾರ್ನ್ ಹಾಕ್ಬೋದಾ ಅಂತಲ್ಲ? ಹಾಂ, ಹಾರ್ನ್ ಹಾಕ್ಲಿಕ್ಕಿಲ್ವಾ? ಟರ್ನ್ ಉಂಟು, ಹಾರ್ನ್ ಹಾಕ್ಬೋದಾ ಅಂತಲ್ಲ ದೌಸಿ?
ಹೇಗೆ ಉಂಟು? ಹಾಗೆ ಇಲ್ಲೆಲ್ಲೋ ಇಳಿತಾ ಇದ್ದಾನೆ ಸಾಬಿತ್. ಸೊ ಇಲ್ಲಿ ಉಂಟು ಜಾಗ ಉಂಟು. ಹಾಂ, ಬೆಸ್ಟ್ ಪ್ಲೇಸ್ ಯಾ, ಜಾಗ ಉಂಟು. ಇಳಿಲಿಕ್ಕೆ ಎಂತಾದ್ರು ಮಾಡಿ ಅಂತೆ, ಒಂದು ವ್ಯವಸ್ಥೆ ಮಾಡು. ಉಂಡಿಜಿ ಹೋಗುವ. ಸೊ ಇದು ತಲಪಾಡಿ ರಿವರ್. ಇದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಅದು ಕೇರಳ. ಅಲ್ಲಿಂದ ಕೇರಳ ಟ್ರ್ಯಾಕ್. ಅದು ನಾವು ಬಾರ್ಡ್ರಲ್ಲಿದ್ದೇವೆ ಗೈಸ್. ಈ ಕಡೆ ಕೇರಳ, ಅಲ್ಲ ಈ ಕಡೆ ಕರ್ನಾಟಕ, ಆ ಕಡೆ ಹೋದ್ರೆ ಕೇರಳ. ಎಲ್ಲ ಬಾರ್ಡ್ರ್ ಡಿಸೈಡ್ ಆಗೋದು ನದಿಯ ಮೇಲೆ ಮಾರೆ. ನೋಡಿ ಅವನು ನಾನು ಲಾಟ್ ಬಿಟ್ಟು ಅಂತ ಹೇಳ್ತಾ ಇದ್ದಾನೆ. ನೀರಿದ್ದ ಹೆಡ್ಡೆ ಅವು ಬಲೆ ದಕ್ಕೋಲಿ. ಹಾಗೆ ನಾವು ಇಳಿತಾ ಇದ್ದೇವೆ ಈಗ. ಅವನು ಹೋಗಿ ಆ ಸಾಬಿತ್ಗೆ ಸ್ವಲ್ಪ ಸಹ ಪೇಷನ್ಸ್ ಇಲ್ಲ. ಅವನು ಹೋಗಿ ಕೂಡ ಅಲ್ಲಿ ಸ್ಟಾರ್ಟ್ ಮಾಡಿದ. ಅಲ್ಲ ಮಾರೆ, ಅವರಿಗೆ ಸ್ವಲ್ಪ ವೇಟ್ ಮಾಡಿ ಮಾರೆ. ನೀವು ಹಾಗೆ ಹೋದ್ರೆ ಉಂಟಲ್ಲ, ಅಲ್ಲಿ ಮೀನೆಲ್ಲ ಓಡುದಿಲ್ವಾ? ಎಂತದ ಎಂತ ಮಾರೆ, ಮೀನಿಗೆ ಜೀವ ಇಲ್ಲ, ಸತ್ತದಲ್ಲಿ ಧಕ್ಕೆ ಹೋಗ್ಲಿಕ್ಕೆ ಆಗುದಿಲ್ವಾ? ರೈಲ್ವೆ, ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೆ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೆ. ಮುಲ್ಪ DPG ನಿಜ ಅದು ತೂಕ ದಾದಾ ಉಂಡದು ಬಾಲೆ ದಕ್ಕೊಳ್ಳಿ. ಬಂದು ನೋಡಿದ್ರೆ ಹಂದಿ, ಬಂದು ನೋಡಿದ್ರೆ ಹಂದಿ, ಹುಲಿ ಅಂತ ಹೇಳಿದ್ರು. ಬಂದು ನೋಡಿದ್ರೆ ಹಂದಿ. ಅಲ್ಲಿ ಕೈ ಕಟ್ಟಿ ನಿಂತಿದ್ದಾರೆ ನೋಡಿ. ಹೊಯ್ಗೆ ಕಾಣಿಸ್ತಾ ಇದೆ. ಈ ಮಳೆಗಾಲದಲ್ಲಿ ಹೊಯ್ಗೆ ಕಾಣಿಸ್ತಾ ಇದೆ ಇಲ್ಲಿ. ಏ ನಕ್ಕಿ ನೋಡೋದು ಸಾಲ್ಟ್ ವಾಟರ್ ನೋಡು. ಇದು ಅಲ್ಲ ಮೀನಿಗೆ ಎಂತದ ಎಂತ ಹೇಳ್ತಿ? ಅಲ್ಲಿ ಇಷ್ಟುದ್ದದ ಮೀನು ಉಂಟತ್ತೆ. ಎಂತ ಬಾಳೆ ಮೀನ? ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನೋಡು ಅವರು ಎಂಥವ್ರು ಅಂತ ಹೇಳಿದ್ರೆ, ಅಲ್ಲಿ ಬಲೆ ಹಾಕ್ಲಿಕ್ಕಾದ್ರೆ ನಾವು ಹೋಗೋರಿಗೆ ಅಲ್ಲೊಬ್ಬ ತಮ್ಮಿದ್ದಾನೆ. ನಾವು ಹೋಗೋರಿಗೆ ಅವ್ನು ಹೇಳ್ಲಿಕ್ಕಿಲ್ಲ ಎಂತ. ಮೈದಾ ಬಿಸಾಡ್ತಾ ಇದ್ದಾರೆ. ಗೋಳಿ ಬಜೆ ಮಾಡಿ ಬಾರೆ ನೀವು. ಮೈದಾ ಬಿಸಾಕ್ತಾ ಇದ್ದಾರೆ ಅಲ್ಲಿ. ಬರ್ರೆ ಎತ್ತು ಬಲ್ಲ. ಎಷ್ಟು ನನ್ನ ಮಗ ತಮ್ಮಿಮು ನಿಜ ಅಂತ ಹೇಳಿದ್ರು ಅಲ್ಲಿ ನಂಬಿಕೆ ಆಗುದಿಲ್ಲ. ಇಳ್ತಾ ಇದೆ ನೋಡ. ನಾನು ಸೈಲಿತೀನಿ ಇಲ್ಲಿಂದ ಸಾಹಸಮಯವಾಗಿ ನಾನು ಕೂಡ ಇಳ್ದೆ ಗೈಸ್. ನೋಡೋ ಎಂತ ಆಗ್ತದೆ ನೋಡೇ ಬಿಡು. ಇಲ್ಲಿಲ್ಲದ್ರೆ ಇನ್ನೊಂದು ಸ್ಪಾಟ್ ನಮಗೆ ರೆಡಿ ಉಂಟು. ಅಲ್ಲಿ ಹೋಗಿ ನಾವು ಇದು ಸಮುದ್ರ ಅಂದರೆ ಈ ಬೋಟ್ಗಳು ಅಂತ ಬರುವಂಥ ಜಾಗ ಡೀಪ್ ಇರ್ತದೆ. ಅಲ್ಲಿ ಗಾಳ ಆಗ್ಬೋದು. ಎಂತ ನೀನು ಉಂಟಾ? ಎಂತದ ಎಷ್ಟುದ ಒಂಜಿ ಸ್ಯಾಂಪಲ್ ಪೋಯಿನತ್ತೆ ಅದು ನಾಳೆ ಇನಿತೆ ಬಲೆ ಮಾಡತ್ತೆ ತಕ್ಕ ಬಲೆ ತಕ್ಕ ಬೈಕ್ ಹಂಚೆ ತಿರ್ತಿ ಜಪ್ಪ ಹಂಚ ಪಿರ ಬೆಂಚ ಮಿತಾರುವ ಬರುವ ದಾರಿ ಹೇಗಿತ್ತ? ವಿಡಿಯೋ ಮಾಡಿದ್ಯಾ ಬರುವ ದಾರಿ ಅಂದ? ವೆಯ್ಟ್ ಉಂಟು. ಈ ಮೈದಾ ಬಾಟ್ಲ್ ಬಾಡ್ಲೆ ಅವೇ ಆದಿತ್ತು.
ಮುಲೇಕತ ಮಾಡಲಿ ರೆಡಿ ಉಂಟು ಯಾನ್ ಪಾರುಚಿ ನಾನಂತೂ ವೀಡಿಯೋ ಉಂಟು ನನ್ನ ನೆಚ್ಚಿನ ವೀಕ್ಷಕರಿಗಾಗಿ ನನ್ನ ನೆಚ್ಚಿನ ಯೂಟ್ಯೂಬ್ ಬಳಗಕ್ಕಾಗಿ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಫಿಶಿಂಗಲ್ಲಿ ಇಲ್ಲ ಇವತ್ತು ನೋಡೋಣ. ಅದು ಮತ್ತೆ ಎಲ್ಲರೂ ಮೀನು ಸಿಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಗೈಸ್ ಮತ್ತೆ ಯೂಟ್ಯೂಬು ವೀಡಿಯೋಸ್ ಬೇಡ ಎಂತ ಬೇಡ. ಅದೆಂತ ಎಲ್ಲ ರೆಡಿ ಆಗ್ತಾ ಉಂಟು. ಅದು ಇಲ್ಲೊಂದು 4-5 ಜನ ಇದ್ದಾರೆ. ಅದು ಬೊಬ್ಬೆ ಆಗುವಾಗ ಅದು ತಲುಪೋದ ಆದರೆ ಜೀವ ಉಳಿಸ್ಲಿಕ್ಕೆ ಅದು ಹೋಗಿ ಆಯ್ತಾ ಅಂತ. ಪ್ಲೇಸ್ ಒಳ್ಳೇದುಂಟು. ಈ ಸಾಲ್ಟ್ ವಾಟ್ರಾ ಚಪ್ಪೆ ವಾಟ್ರಾ? ಸಾಲ್ಟ್ ವಾಟ್ರ್. ಯಾಕಂದರೆ ಅದು ಹೌದು, ಮುಂದೆ ಆ ಕಡೆ ಸಮುದ್ರ ಇದೆ, ಇದು ಸಮುದ್ರ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಇದಕ್ಕೆ ಸಿಕ್ಕಿದ್ರೆ ಉಂಟಲ್ಲ ಕೆಂಬೇರಿಯೇ, ಬೇರೆ ಎಂತೆಲ್ಲ. ಇದು ಗಾಲ ನೋಡಿ, ಇದು 8 mm ರಾಡ್ ಅನ್ನು ಲೇತಲ್ಲಿ ಕೊಟ್ಟು ಬೆಂಡು ಮಾಡಿದಾಗ ಅರ್ಥ ಅಂತ. ಇದು ಕೊಡೆ ಇದು ಬರ್ತದಲ್ಲ ಗೈಸ್, ಇದೆಂತ ಗೊತ್ತ, ಕೊಡೆದು ಕಡ್ಡಿಯನ್ನು ನಾವು ಲೇತ್ ವರ್ಕ್ ಮಾಡಿದ್ದು. ಅಲ್ಲ ಒಂದು ನಿಮಿಷ, ನೀನು ಈ ಕಾಲದಲ್ಲಿ ಯಾವ ಮೀನು ಹಿಡಿಯೋದು ಅಂತ ನೀನು? ಇದು ಎಂತದು? ಅದು ಅಪ್ಪು ಶೆಟ್ಟಿದು ಆ ಒಂದು ಅಪ್ಪು ಶೆಟ್ಟಿದ್ದು ಮೀನು ಹಿಡಿಯೋದಂತೆ. ಹಾಂ ನೋಡಿ, ಈಗ ತಮೀಮ್ ರೆಡಿ ಆಗಿದ್ದಾನೆ. ವೇಟ್ ಸ್ವಲ್ಪ ನೀರು ತಾಗಿಸು. ಸಾಕು. ನೀನು ಇಷ್ಟು ಸಂಭ್ರಮ ಮಾಡಿದರೆ ಅದು ಓಡ್ಬೋದು ಮಾರೆ. ಅಲ್ಲಿ ನಡುಗೆ ಹಾಕ್ಬೇಕಾಯ್ತಾ, ಜಾಸ್ತಿ ದೂರ ಬೇಡ, ಬೇಗ ಕ್ವಿಕ್ ಆಗಬೇಕು. ಎಲ್ಲರೂ ಹಾಕುವಾಗ ಅದು ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ನೀನು ಹಾಕೋ. ಹಾಂ 1 kg ಇರೋದು ಮೈದಾ, ಜಾಸ್ತಿ ತಿನ್ನಿಸ್ಬೇಡ. ಸಾಕು ಮಿಕ್ಸ್ ಮಾಡು. ಅಲ್ಲಿ ನಡುಗೆ ಬಿಸಾಕು. ಹಾಂ ಲೆಂತ್ ಸಾಕು, ನೀನು ಬಿಸಾಡು ಮಾರೆ. ನೋಡ ಅದನ್ನು ರೀಲನ್ನು ಸ್ವಲ್ಪ ಬಿಡಿಸು. ಚಿಕ್ಕ ಮಾಡ್ತೀಯಾ ಅಂತ ಈಗ? ಅಯ್ಯೋ ಎಂತ ಆಗೋದಿಲ್ಲ. ಚಿಕ್ಕ ಆಯ್ತಾ ಅಂತ? ಓಕೆ. ಬಿಸಾಡು. ಸಾಕು. ನಿಲ್ಲು ಮಾರೆ. ಸಾಬಿತನ ಪೊಟ್ಟ ಐಡಿಯಾ. ಅದು ಮುಳುಗಿಕ್ಕೆ ಉಂಟದು. ಅಲ್ಲಿ ಮುಳುಗಿತಾ? ಅಲ್ಲಿ ನೋಡು. ಮುಳುಗಿದೆ. ಬಿಡು. ಸೊ ಈಗ ಫಿಶಿಂಗ್ ರೆಡಿ ಆಗಿದೆ. ಹೊಂಡ ದಾದವ್ ಗಾಲನ ಇರ್ನ ಸಿಂಗಲ್ ಪಾಟ್ನೆ ಬರ್ಚಿಯ ಗಾಲ ಭಯಂಕರ ಅಡಿಟ್ಟು ಸುಮಾರು ಒಂದು ಅಲ್ಪ ಡೀಪ್ ಉಂಡು ನೋಡಿ. ಈ ಸೈಡ್ ಇಡಿಚ್ಚಿ ನಡುತ್ತ ಪಿಲ್ಲರ್ ಡೀಪ್ ಉಂಡು. ಸೆಲ್ಫಿ ಸ್ಪಾಟ್ ಆಗಿದೆ, ರೆಡಿ ಆಗಿದೆ. ಊರಿನಗಡೆ ಗೊತ್ತಾಗಿ ಐಕೆ ಪೋದು ಗೊತ್ತಾತ್ರಿಯ ದೇವರೇ. ಒಡಕ್ಕಲು ಗೈಸ್, ಹಾಗೆ ನಮಗೆ ಈ ಜಾಗದಿಂದ ಏನೂ ಸಿಕ್ಕಿಲ್ಲ. ಮೈದಾ ಹಾಕಿ, ಬಾಟಲ್ ಹಾಕಿ, ಸಬ್ಕೆ ಹಾಕಿ, ಗಾಲ ಹಾಕಿದ್ವಿ, ಬಲೆ ಬೀಸಿದ್ವಿ, ಮೀನು ಕಾಣ್ತಾ ಉಂಟು.
ಆದರೆ ಇವತ್ತಿನ ಪಾಠ ಏನಂತ ಹೇಳಿದರೆ ಕಾಣುವ ಮೀನು ಸಿಗುವುದಿಲ್ಲ, ಕಣ್ಣಾರೆ ಕಂಡರೂ ಮೀನು ಕಾಣ್ತಾ ಉಂಟು. ಆದರೆ ಸಹ ನಾವು ಬಲೆ ಬಿಸಾಡಿದ್ವಿ. ಬಲೆ ಬಿಸಾಡಿದ ಕೂಡಲೇ ಆ ಬೀಸು ಬಲೆ ಸ್ವಿಂಗ್ ಅಂತ ಅದರದ್ದೊಂದು ಸೌಂಡ್ ಕೇಳಿದಷ್ಟೇ ಅದು ಹೇಗೆ ಓಡಿದೆ ಅಂತ ಇಲ್ಲ, ಒಂದು 10 ಮೀನಿತ್ತು ಒಟ್ಟಿಗೆ ಗುಂಪಾಗಿ. ಸೊ ಈಗ ಇಲ್ಲಿಂದ ನಾವು ಇಲ್ಲ ಹೊರಡ್ತಾ ಇದ್ದೀವಿ ಇಲ್ಲಿಂದ ಎಲ್ಲ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿರಾ, ಪ್ಯಾಕ್ ಮಾಡಿ ಎಲ್ಲ ಅದನ್ನು ಬಿಚ್ಚಿ ಸೇಫ್ ಪ್ಯಾಕ್ ಮಾಡು ಅದರದ್ದೇ ಇದರಲ್ಲಿ. ಇದು ಸಬ್ಕಿ, ಇದನ್ನೀಗ ನಾವು ಕಡಲಿಗೆ ಹೋಗುವಲ್ಲ, ನಾವೀಗ ಇಲ್ಲೇ ಪಕ್ಕದಲ್ಲಿ ಕಡಲಿದೆ, ಕಡಲಿಗೆ ನಾವು ಹೋಗ್ತೇವೆ. ಮುಲ್ಪ ಇಂಕ್ಲೆ ಗೊತ್ತಿಜಂದ ಪ್ಲೇಸ್ ಪೊಡ್ಚಿ ಅಲ್ಪ ಅಂಡ ಗೊತ್ತುಂಡದ ಮುಲ್ಪ ಪೋಂಡ ಬೊಕ್ಕ ಒಂಜಿ 2 ಗಂಟೆ ವೇಸ್ಟ್ ಅದು ಅಡೆಗೆ ಪೋಯ್ ಹಾಗೆ ಎಲ್ಲರೂ ಪೈನಾಪಲ್ ಮುಗಿಲಿ ಅಡ್ಡ ಬರುದು ನಾವು. ಹಾಗೆ ಎಲ್ಲರೂ ಸ್ವಲ್ಪ ಸಪ್ಪೆ ಮೊರೆಯೊಂದಿಗೆ ಹೊರಡ್ತಾ ಇದ್ದೇವೆ. ಕೈ ಕಾಲೆಲ್ಲ ನೋವಾಗ್ತಾ ಉಂಟು ಮಾರೆ. ಹಾಂ, ಮಸಲ್ಸ್ ಎಲ್ಲ ಪೇಯ್ನ್ ಆಗ್ತಾ ಉಂಟು. ತಮೀಮ್, ಈ ಮಸಲ್ಸ್ ಎಲ್ಲ ಪೇಯ್ನ್ ಆಗ್ತಾ ಉಂಟು. ಎಂಥ ಅಹಂಕಾರ ನಮಗೆ ಅಂತ ಸತ್ಯ ಮರ. ನನಗೆ ನಾಳೆ ಸಹ ಇಲ್ಲ ಮಲಗಲಿಕ್ಕೆ. ಸಾವಿತ್ರವರ 2ನೇ ಸ್ಪಾಟ್. ಟ್ರೈನ್ ಬರ್ತಾ ಉಂಟಾ ಅಂತ. ಹಾಂ, ಅಂದಂದು ಹಾಗೆ ನಾವು ಹಾಂ ಅಂದು ಮಾರೆ ನನ್ನ ಕಾರು ಮಾತ ಎದುರು ದಿಯರ ಬರೋಂದಿಚ್ಚಿ ಅಲ್ಪ ಮತ್ತೊಂದು ಆಗಿಲ್ಲ ಉಂಡೆ. ಹಾಂ, ರೆಸಾರ್ಟ್ ಲೆಕ್ಕೊಂಡು ಹೆವಿ. ಹಾಂ, ಎಂತ ಹಾಗೆ ನಾವು ಈಗ ಕಡಲಿನ ಹತ್ರ ಬಂದಿದ್ದೀವಿ. ಈ ಒಂದು ಪಾಯಿಂಟಲ್ಲಿ ಕಡಲು ಸೇರುವಂಥ ಒಂದು ಜಾಗ ಇದೆ. ಸೊ ಆ ಪ್ಲೇಸಿಗೆ ಬಂದಿದ್ವಿ. ಈ ಕಡೆ ನದಿ ಇದೆ, ಈ ಕಡೆ ಕಡಲಿದೆ. ಅಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ ಪ್ಯಾಸೇಜು, ಅಲ್ಲಿ ಮಿಡಲಲ್ಲಿ ಈ ಪರ್ಷಿಯನ್ ಬೋಟ್ಗಳೆಲ್ಲ ಹೋಗಲಿ ಪಾಸ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ವೇ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಇವತ್ತು ಮೀನು ಹಿಡಿತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚೆ ಕೂಡ ನಾವು ಈ ಪ್ಲೇಸಿಗೆ ಬಂದಿದ್ದೀವಿ. ಸೊ ಒಂದೆರಡು ಸರಿ ಮೀನು ಸಿಕ್ಕಿದೆ ಅಲ್ಲಿ. ಸೊ ಫೈನಲ್ ಪ್ಲೇಸ್ ಇದು ನಮ್ಮದು ಥರ್ಡ್ ಸ್ಪಾಟಿಗೆ ತುಂಬ ಜನ ಎಕ್ಸ್ಪರ್ಟ್ಸ್ ಮೀನು ಆ್ಯಂಗ್ಲರ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಸೊ ದಾದಾಗೆ ಅಲ್ಪ ಮೀನು ಗಾಲ ಬಾಡೋದಿಲ್ಲ. ಹಾಂ, ನೋಡಲ್ಲ ಎಲ್ಲ ರಿಟರ್ನ್ ಬರ್ತಾ ಇರೋರೆಲ್ಲ ಹೇಳ್ತಾ ಇದ್ದಾರೆ ಏನಿಲ್ಲ ಅಂತ. ಬಟ್ ನಾವು ಒಂದು ಜೋಶಲ್ಲಿ ಎಲ್ಲಿಗೆ ಹೋದ್ರೂ ನಾವು ಜೋಶಲ್ಲಿ ಹೋಗ್ತೇವೆ. ನಮಗೆ ಜೋಶಲ್ಲಿ ಎಂತ ಕಡಿಮೆ ಇಲ್ಲ. ಮೀನು ಇಲ್ಲಾದ್ರೆ ಆಗ್ಬೋದು. ಹಾಂ, ಎಲ್ರಿಗೂ ಸಿಗೋ ಜಾಗದಲ್ಲಿ ನಮಗೆ ಸಿಗೋದಿಲ್ಲ. ಹಾಗೆ ಇಲ್ಲಿ ಸಿಗ್ತಾ ಅಂತ ನೋಡುವ ಅಂತ. ಎಲ್ಲೆಲ್ಲಿ ಎಲ್ರಿಗೂ ಸಿಗೋ ಜಾಗದಲ್ಲೇ ನಮಗೆ ಸಿಗೋದು. ಯಾರಿಗೂ ಸಿಗೋದು ಅದು ನಾವು ಸಾಬೀತು ಅಲ್ಲಿ ನೋಡಂತೆ. ಸಾಬೀತು ಅವರೆಂತ ಮಾಡ್ತಾ ಇದ್ದಾರೆ, ಆ ಕಡೆ ಬಲೆ ಬಿಸಾಡ್ತಾ ಇದ್ದಾರಾ ಅಂತ ನೋಡು. ಅದು ಬೆಂಗ್ರೆ ಸೈಡ್ ಅಲ್ಲ, ನೀನು ಹಾಗೆ ಹೇಳಿದ್ದು ತಣ್ಣೀರು ಬಾವಿ. ನಾನು ಬೇಡ ಅಂತ ಹೇಳಿದ್ದೆ ಅಲ್ಲಿಗೆ. ಈ ಸರಿ ಈ ಕಡೆ ನೋಡುವ. ಸೊ ಹೋಪ್ ಗುಡ್ ಸಿಗ್ತೇವೆ, ಎಲ್ಲ ಒಳ್ಳೆಯದೇ ಆಗ್ತದೆ. ಇಷ್ಟು ಎಫರ್ಟಿಗೆ ನಮಗೆ ಇಷ್ಟೆಲ್ಲ ತಯಾರಿ ಮಾಡಿ ನಾವು ಬಂದು ನಮಗೆ ಒಂದು ಚೆಂಬಲಿ ಚಿಕ್ಕ ದೊಡ್ಡ ಆಸೆ ಅಂತ ಇಲ್ಲ, ಒಂದು ಕೆಂಬೇರಿ ರೆಡ್ ಸ್ನ್ಯಾಪರ್ ಅಂತ ಹೇಳ್ತೀವಲ್ಲ ಅದು ಬೇಕು ನಮಗೆ. ಅದು ಸಿಕ್ಕಿಲ್ಲ ಅಂದರೆ ಅಲ್ಲಿವರೆಗೂ ನಾವು ಅಲ್ಲ ಎಲ್ಲಿವರೆಗೂ ಅಲ್ಲ, ಅದು ಎಂತ ಸಿಗದಿದ್ರು ನಾವು ಎಷ್ಟೋ ವರ್ಷ ಆಯ್ತು ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡು. ಮೊದಲು ಸಣ್ಣ ಮಟ್ಟದಿಂದ ಬಂದು ದೊಡ್ಡ ಮಟ್ಟಕ್ಕೆ ತಲುಪಿದ್ದೇವೆ. ದೊಡ್ಡ ಮಟ್ಟದಲ್ಲಿ ಫ್ಲಾಪ್ ಆಗ್ತೇವೆ. ಒಂದು ಚಿಕ್ಕ ಮಟ್ಟದಲ್ಲಿ ನಾವು ಫ್ಲಾಪ್ ಆಗ್ತಿದ್ವಿ. ಈಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಖರ್ಚು ಸುಮಾರು ಮಾಡಿ ಅದರಲ್ಲಿ ಫ್ಲಾಪ್ ಆಗ್ತಾ ಇದ್ದೇವೆ. ಬಲೆಯಲ್ಲಿ ಮೀನು ಸಿಕ್ಕಿದೆ, ಬಲೆಯಲ್ಲಿ ಮೀನು ಸಿಗ್ತದೆ, ಹೇಗಾದ್ರೂ ಬಂದು ಬೀಳ್ತದೆ. ಬಲೆಯಲ್ಲಿ ಸಿಗುದು ಅಂತ ಹೋದ ರಾಶಿ ಕೂಡ ಸಿಗ್ಬಾರ್ದು ನಮಗೆ ಅಲ್ಲ ತಮ್ಮ. ನಿನ್ನೆ ಎಂತಾಯ್ತು,
ಅದು ಬಿಡಿಸೋದು ಯಾರು ಮಾರೆ? ಬಾಳೆನೆಲ್ಲ ಮುದ್ದೆ ಮಾಡಿ ಅದ್ರ ಯಾರಿಗಾಗ್ಬೋದು ಕತೆ? ಬಾಳೆ ಅರ್ಧ 200 ರೂಪಾಯಿ ಬಾಳೆ ಅಲ್ಲ, ಬೇಕಾದರೆ 4 ತರ್ಬೋದು ಅಂಥದ್ದು. ಈಗ ವಿಷಯ ಅಂತ ಹೇಳಿದರೆ, ಆ ಒಂದು ಗಾಲದಲ್ಲಿ ಮೀನು ಸಿಗುವಾಗ ಉಂಟಲ್ಲ, ಅದು ಎಳಿತದೆ ಫೀಲ್. ನನಗೆ ಒಮ್ಮೆ ಸಿಕ್ಕಿದ್ದು, ನಾನು ಈ ಒಂದು ವಹಿವಾಟು ಸ್ಟಾರ್ಟ್ ಮಾಡಿ ತುಂಬ ವರ್ಷ ಆಯಿತು. ಸಿಕ್ಕಿದ್ದು ಒಂದು ಸರ್ತಿ. ಇಲ್ಲಿ ನೋಡಿ ಗಾಯ್ಸ್, ಯಾವ ಥರ ಇದೆ ಅಂತ ನೀವು ಒಮ್ಮೆ ನೋಡಿ. ಎಲ್ಲ ಕೂತ್ಕೊಂಡಿದ್ದಾರೆ ಆರಾಮ್ಸೆ. ನಾವು ಕೂಡ ಬಂದಿದ್ದೇವೆ. ವಿಶಾಲವಾದಂತಹ ಬಹಳ ಒಂದು ದೊಡ್ಡದಂಥ ಜಾಗ ಇದು. ನಾವು ಅನ್ನದಾನ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ತೌಸಿಫ್ ಹೇಳ್ತಾ ಇದ್ದೇನೆ. ನೋಡಿ, ಇವರೆಲ್ಲ ನೋಡಿ ಎಷ್ಟು ವರ್ಷದಿಂದ ಇವರೆಲ್ಲ ಈ ಒಂದು ಆ ಒಂದು ಏಜಲ್ಲಿ ನೋಡಿ, ಅವ್ರನ್ನ ನೋಡುವಾಗ ಖುಷಿ ಆಗ್ತದೆ ನಮಗೆ. ಆ ಥರ ಎಷ್ಟೋ ಹವ್ಯಾಸಿ ಈ ಆ್ಯಂಗ್ಲರ್ಸ್ ಇದ್ದಾರೆ. ಇಲ್ಲಿಂದ ಇನ್ನೂ ಕೂಡ ಆ ಕಡೆಯಿಂದ ಕೂಡ ಇದ್ದಾರೆ ನೋಡಿ. ಎಲ್ಲ ಕಡೆ ಮೀನುಗಾರಿಕೆ ನಡೀತಾ ಇದೆ ಈಗ. ಈ ಪರ್ಷಿಯನ್ ಬೋಟ್ಗಳು ಅಂದರೆ ಮೀನುಗಾರಿಕಾ ಬೋಟ್ಗಳು ಅಲ್ಲಿ ನಿಮಗೆ ಕಾಣಿಸ್ಬೋದು ನೋಡಿ. ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಅಲ್ಲೆಲ್ಲ ದೊಡ್ಡ ದೊಡ್ಡ ಬೋಟ್ಗಳು ಆ ಕಾರ್ನಲ್ಲಿ ನಿಂತಿದೆ. ಅದೆಲ್ಲ ಇವಾಗ ಮೀನುಗಾರಿಕೆಯನ್ನು ನಿಲ್ಲಿಸಿದೆ. ಅಂದರೆ ಮೀನುಗಾರಿಕೆ ಈಗ ಮಾಡಲಿಕ್ಕಿಲ್ಲ ಮಳೆಗಾಲದಲ್ಲಿ. ಆದ್ದರಿಂದ ಈ ಯಾವುದೇ ದೊಡ್ಡ ಬೋಟ್ಗಳು ನೀರಿಗೆ ಇಳಿತಾ ಇಲ್ಲ. ಆವಾಗ ಇಂಥ ಸಣ್ಣ ಬೋಟ್ಗಳಿಂದ ಮೀನುಗಾರಿಕೆಯನ್ನು ಮಾಡ್ತಾರೆ. ಸೊ ಅವರು ಕಡಲಿಗೆ ಕೂಡ ಹೋಗ್ತಾರೆ. ಆದರೆ ಕಡಲು ನೋಡಿ ತುಂಬ ವೈಲೆಂಟ್ ಆಗಿದೆ, ತುಂಬ ರಫ್ ಇದೆ ಕಡಲು. ಸೊ ನೋಡುವ, ಇಲ್ಲಿ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಈ ಥರ ರೀಲಲ್ಲಿ ಲೈನಲ್ಲಿ ಹ್ಯಾಂಡ್ ಲೈನ್ ಅಂತ ಹೇಳ್ತಾರೆ ಇದು. ಹ್ಯಾಂಡ್ ಲೈನಲ್ಲಿ ನಾವಿವಾಗ ಫಿಶಿಂಗ್ ಮಾಡ್ತಾಯಿದ್ದೀವಿ. ಮಳೆ ಕೂಡ ಇದೆ ಲೈಟಾಗಿ ನೋಡ್ಬೋದು. ನಾನು ಯಾವ ರೀತಿಯಲ್ಲಿ ನಾನು ಈ ಥರ ಕೋಟೆಲ್ಲ ಹಾಕ್ಕೊಂಡು ರೈಸ್ ಸೂಟೆಲ್ಲ ಹಾಕ್ಕೊಂಡು ಈಗ ಹ್ಯಾಂಡ್ ಲೈನ್ ಫಿಶಿಂಗ್ ನನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಫ್ರೆಂಡ್ಸ್ ಕೂಡ ಮಾಡ್ತಾಯಿದ್ದಾರೆ. ರೀಲ್ ಬಿಡಿ ಅಂತೆ, ರೀಲ್ ಅಂತ ಬಿಡು. ಗೈಸ್, ಈಗ ಮೀನು ನೋಡಿ, ನಮಗೆ ಸಿಕ್ಕಿರುವ ಮೀನುಗಳು ಒಳ್ಳೆ ಸೈಜ್ ಮೀನುಗಳು ನೋಡಿ. ಎಲ್ಲ ಕೆಲವು ನಮಗೆ ಇದರಲ್ಲಿ ಸಿಕ್ಕಿತು, ಗಾಲದಲ್ಲಿ ಸಿಕ್ಕಿತು, ಮತ್ತು ಕೆಲವು ನಮಗೆ ಬೀಸುಬಲೆಯಲ್ಲಿ ನಮಗೆ ಸಿಕ್ಕಿತ್ತು. ಇದೆಲ್ಲ ನೋಡಿ. ಇದು 2 ಮೀನು, ಇದು ಸಖತ್ತಾಗಿದೆ. ಕೊಡ್ಡ 2 ಇದೆ, ತೇಡೆ ಇದೆ. ಫ್ರೆಶ್ ಮೀನು ನೋಡಿ. ಇದು ತಮಿಮ ಹಿಡಿದು. ಇವತ್ತು ನಮಗೆ ಮೀನು ಸಿಕ್ಕಿದೆ, ಫ್ರೆಶ್ ಮೀನು ನೋಡಿ. ಈಗ ಇದರಲ್ಲಿ ಕೆಲವೊಂದು ಗಾಲಕ್ಕೆ ಸಿಕ್ಕಿರುವಂಥದ್ದು ನಮಗೆ. ಆ ಕಡೆ ಗಾಲ ಹಾಕಿದ್ವಲ್ಲ, ಅಂದರೆ ತುಂಬ ಒಂದು 2-3 ಮೀನು ಗಾಲಕ್ಕೆ ಸಿಕ್ತು. ಆಮೇಲೆ ನಾವು ಬಲೆಯನ್ನು ಬೀಸಿದ್ವಿ ಈ ಕಡೆ ಸಮುದ್ರದ ಕಡೆ, ಅದರಲ್ಲಿ ಕೆಲವು ಮೀನು ಸಿಕ್ತು. ವೆರೈಟಿ ಮೀನುಗಳಿದೆ ನೋಡಿ, ಫ್ರೆಶ್ ಮೀನುಗಳು. ಹಾಗೆ ಫೈನಲಿ ನಮಗೆ ಇವತ್ತು ಮೀನು ಸಿಕ್ಕಿದೆ ಒಳ್ಳೆ ಸೈಜ್ದು ಕಡಲಿಂದ. ಸೊ ಇದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ನಾವು. ನೋಡಿ ಏನು ಸೈಜ್ ಇದೆ ನೋಡಿ, ಹೆವಿ.